ಎಲ್ಲಿಂದ ಶತ್ರುಗಳು ಹುಟ್ಕೊಂಡಿದಾರೋ ಗೊತ್ತಿಲ್ಲ ಗುರುಗಳೇ ಅಂತ ನಾವು ಮಾತಾಡ್ತಿರ್ತಾರೆ. ವಿಪರೀತ ಶತ್ರುಗಳ ಭಯ. ಕೂತರು ನಿಂತರು ಬಂಧುಗಳು, ಆತ್ಮೀಯರು, ಸ್ನೇಹಿತರು, ಮಿತ್ರರು, ಒಡನಾಡಿಗಳು, ಹತ್ರವಿದ್ದವರೆಲ್ಲರೂ ಶತ್ರುಗಳಾಗಿ ಬಿಟ್ಟಿದ್ದಾರೆ. ಒಂದು ತೀರಿದ್ರೆ ಇನ್ನೊಂದು ಸಮಸ್ಯೆ, ಇನ್ನೊಂದು ತೀರಿದ್ರೆ ಅವನೆಲ್ಲಿ ಬಂದು ಬಡಿತಾನೋ, ಇವನೆಲ್ಲಿ ಬಂದು ಬಡಿತಾನೋ ಅನ್ನತಕ್ಕಂಥ ಭಯದಲ್ಲೇ ವಿಫಲತೆಯಿಂದ ಯಾವ ಕೇಸುಗಳು, ಒಂದು ಕೇಸ್ ತಪ್ಪಿದ್ರೆ ಇನ್ನೊಬ್ಬ ಬಡಿತಿದ್ದಾನೆ, ಇನ್ನೊಬ್ಬ ಜಡಿತಿದ್ದಾನೆ, ಸಾಕಾಗ್ಬಿಟ್ಟಿದೆ. ಅಂಥ ಒಂದು ಶತ್ರು ಭಯಕ್ಕೆ ಒಂದು ಅದ್ಭುತವಾದಂಥ ಪರಿಹಾರವು ಪ್ರತಿ ಗುರುವಾರ ಮನೆಯಲ್ಲಿ ರಾಮನನ್ನು ನೆನೆಸಿಕೊಂಡು 4 ಇಂಚಿನ ದೀಪವೊಂದನ್ನು ಹಚ್ಚಿ ತುಳಸಿಯಿಂದ ಮನೆ ದೇವರಿಗೆ ಪೂಜೆ ಮಾಡಿದರೆ ಎಂಥ ಶತ್ರುಗಳ ದೋಷವಿದ್ದರೂ ದೂರ ಹೋಗಿ ನೆಮ್ಮದಿಯಾದ ಜೀವನವನ್ನು ಪಡೀತಿತ್ತು. ಹೌದು, ಯಾಕಂದರೆ ರಾಮನಿಗೆ ಮೀರಿದ ಶತ್ರುವ ಅಂತ ಹೇಳ್ತಾನೆ ರಾಹು. ಆ ಭಯ. ರಾಮ ಏನೂ ಮಾಡಿರಲಿಲ್ಲ, ಆದರೂ ರಾವಣನಂಥವನು ಶತ್ರುವಾಗಿ ನಿಂತ್ಕೊಂಡ್ಬಿಟ್ಟ, ಹೆಂಡತಿನ ಅಪಹರಿಸ್ಕೊಂಡು ಹೋಗ್ಬಿಟ್ಟ. ರಾಮ ಏನೂ ಮಾಡಿರಲಿಲ್ಲ, ತಂದೆಯಾದವನು ಕಾಡಿಗೆ ಹೋಗು ಅಂದುಬಿಟ್ಟ. ಕೈ ತುತ್ತು ಕೊಟ್ಟು ಬೆಳೆಸಿದ ಕೈಯೇ ಕಾಡಿಗೆ ಹೋಗು ಅಂತ ಹೇಳಿಬಿಟ್ರು. ಹನುಮಂತನಿಗೆ ಅಷ್ಟು ಪ್ರೀತಿ ಮಾಡ್ತಾನೆ, ಹನುಮಂತನ ಮೇಲೆ ಯುದ್ಧ ಮಾಡಬೇಕಾಗುತ್ತೆ. ಸುಗ್ರೀವನಿಗೆ ಅಷ್ಟು ಸಹಾಯ ಮಾಡ್ತಾನೆ, ಸುಗ್ರೀವ ಕೂಡ ಅವನು ಮಾಡಿಸ್ಕೊಂಡಂಥ ಆ ಸಹಾಯವನ್ನು ಮರೆತು ಹೋಗ್ತಾನೆ. ಲಕ್ಷ್ಮಣನನ್ನು ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸ್ತಾನೆ, ಅವನು ಅಣ್ಣನ ಮಾತನ್ನು ಮೀರ್ತಾನೆ. ಪ್ರಾಣಕ್ಕಿಂತಲೂ ಮಿಗಿಲಾಗಿ ಸೀತೆಯನ್ನು ಗೌರವಿಸ್ತಾನೆ, ಆ ಸೀತೆಯು ಅವನನ್ನು ಅನುಮಾನ ಪಡುವ ಹಾಗೆ ಮಾಡ್ತಾನೆ. ಮಕ್ಕಳು ಕಡೆಗೆ ರಾಮನಿಗಿಲ್ಲದ ಶತ್ರುಗಳ ಅಂತ ಹೇಳ್ತೇವೆ, ಅವರು ಯುದ್ಧಕ್ಕೆ ನಿಲ್ತಾರೆ. ಯೋಚನೆ ಮಾಡಿ. ಅದಕ್ಕೆ ಗುರುವಾರಗಳಂದು ನಿಮಗೂ ಅಂಥದ್ದೊಂದು ಶತ್ರುಗಳ ಭಯ, ಶತ್ರುಗಳ ಕಾಟದಿಂದ ಒದ್ದಾಡ್ತಿದ್ರೆ ರಾಮನ ಫೋಟೋ ಇಟ್ಟು ತುಳಸಿಯಿಂದ ಅರ್ಚನೆ ಮಾಡಿಬಿಟ್ಟು ಒಂದು ಪುಟ್ಟದಾಗಿ ನೈವೇದ್ಯವನ್ನು ಇಟ್ಟು ಪ್ರಸಾದವನ್ನು ಸೇವಿಸುವುದರಿಂದ ಹಾಗೂ 4 ಇಂಚಿನ ದೀಪವನ್ನು ಇಡುವುದರಿಂದ ಎಂಥ ಶತ್ರುವಿನ ದೋಷವಿದ್ದರೂ ಭಯವಿದ್ದರೂ ದೂರ ಹೋಗಿ ನೆಮ್ಮದಿಯಾಗಿ ರಾಮನ ಹಾಗೆ ಬಾಳುತ್ತೆ. ಯಾಕಂದರೆ ರಾಮ ನೋಡಿ ಕಡೆಗೆ ಎಲ್ಲ ಶತ್ರುಗಳನ್ನು ದೂರ ಮಾಡ್ಕೋತಾನೆ. ಅಂಥದ್ದೊಂದು ಶಕ್ತಿ ನಿಮ್ಮದಾಗತಕ್ಕಂಥದ್ದಾಗುತ್ತೆ. ಒಳ್ಳೆಯದಾಗಲಿ.